ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಈಗ 6:30 ಆಗೈತಿ ಸಾಯಂಕಾಲ. ಈಗ ಟೀ ಕುಡಿದೆ, ಅವ್ರಿಗೆ ಹಾಲು ಕೊಟ್ಟೆ. ಈಗ ನಾನು ನೈಟ್ ಈಗ ಊಟಕ್ಕೆ ಪ್ರಿಪೇರ್ ಮಾಡಬೇಕಲ್ಲ. ಅಕ್ಕಿ ಮಸಾಲ ತಾಲಿಪಟ್ಟು, ನೀವು ಅಕ್ಕಿ ಮಸಾಲ ರೊಟ್ಟಿಯನ್ನ ಅಂತೀರಿ, ನಾವು ತಾಲಿಪಟ್ಟು ಅಂತೀವಿ. ಇದಕ್ಕೆ ರೆಡಿ ಮಾಡಿ ನಾನೀಗ ತೋರಿಸ್ತೇನೆ ನಿಮ್ಗೆ. ನೋಡ್ರಿ, ಇದು ತಾಲಿಪಟ್ಟಿಗೆ ರೆಡಿ ಮಾಡಿಟ್ಟೇನೆ ಹಿಟ್ಟು. ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡ್ಬೇಕೀಗ. ಗುರಳ್ ಚಟ್ನಿ ಗುರಳ್ ಪುಡಿ ಖಾಲಿ ಆಗಿತ್ತು, ಹಿಂಗಾಗಿ ಗುರಳ್ ಪುಡಿ ಮಾಡೋಣ ಅಂತ ಇಟ್ಟೇನೆ ನೋಡ್ರಿ. ಈಗ ಇದನ್ನ ಮಾಡ್ಬೇಕು ನಾನು, ಈಗ ಮಾಡ್ತೀನಿ. ಇದು ಗುರಳ್ ಪುಡಿನ ನಾವು ಈಗ ಯಾವ್ದಾರ ಬದ್ನಿಕಾಯಿ ಎಣ್ಗಾಯಿ ಆಯಿತು, ಹೀರೆಕಾಯಿ ಎಣ್ಗಾಯಿ, ಹಿಂಗೆಲ್ಲ ಇದಕ್ಕೆಲ್ಲ ಹಾಕ್ತೀವಿ ನಾವು. ಮತ್ತು ಚೌಳಿಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ, ಇದಕ್ಕೆಲ್ಲ ಇದು ಬೇಕೇ ಬೇಕು. ಹಿಂಗಾಗಿ ಗುರಳದು ನಿಮ್ಗೆ ಗೊತ್ತೈತೆ ಇಲ್ಲ ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ. ಇದಕ್ಕೆ ಗುರಳ್ ಅಂತೀವಿ ನಾವು. ಈ ಪುಡಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಪಲ್ಯ. ಹಿಂಗಾಗಿ ನಾವು ಈ ಸೈಡ್ ಉತ್ತರ ಕರ್ನಾಟಕದ ಮಂದಿ ನಾವೆಲ್ಲ ಈ ಥರ ಯೂಸ್ ಮಾಡ್ತೀವಿ ನಾವು ಗುರಳನ್ನ. ನೀವು ಯೂಸ್ ಮಾಡ್ತಿರಿಲ್ಲ ಅಂತ ನನಗೆ ಗೊತ್ತಿಲ್ಲ, ಕಮೆಂಟ್ ಒಳಗೆ ತಿಳಿಸ್ರಿ ನೀವು ಯೂಸ್ ಮಾಡಿದ್ರೆ. ಇದಿಲ್ಲ ಅಂದ್ರೆ ಪಲ್ಯ ಅಷ್ಟೊಂದು ಚೆನ್ನಾಗಿಲ್ಲ. ಕೆಲವೊಂದು ಪಲ್ಯಗೆ ಅಷ್ಟೇ, ಎಲ್ಲ ಪಲ್ಯಗೆ ಹಾಕೋಂಗಿಲ್ಲ. ಇದನ್ನ ಕೆಲವೊಂದು ಪಲ್ಯಗೆ ಹಾಕಬೇಕು, ಇಲ್ಲಾಂದ್ರೆ ಟೇಸ್ಟ್ ಬರೋಂಗಿಲ್ಲ. ಹೀಗಾಗಿ ಈಗ ಗುರಳ್ ಪುಡಿ ಖಾಲಿ ಆಗೈತಿ. ಈಗ ಗುರಳ್ ಪುಡಿ ಮಾಡಿಟ್ಕೊಂಡು ಶೇಂಗಾ ಚಟ್ನಿನೂ ಖಾಲಿ ಆಗೈತಿ, ಶೇಂಗಾ ಚಟ್ನಿನೂ ಮಾಡಬೇಕು. ಅದು ನಾಳೆ ಮಾಡ್ತೀನಿ. ಈಗ ರವಿವಾರ ಹುಣ್ಣಿಮೆ ಇತ್ತಲ್ಲ, ಇಲ್ಲಿ ಹುಣ್ಣಿಮೆ ಆಗಿ 5ನೇ ದಿನಕ್ಕೆ ಬಣ್ಣ ಆಡ್ತಾರೆ. ನಾಳೆ ಬಣ್ಣ ಆಡ್ತಾರೆ. ಹಿಂಗಾಗಿ ನನ್ನ ಮಗ ಬಣ್ಣ ಆಡೋದನ್ನ ಕಾಯ್ಕೊಂತ ಕುಂತಾನ. ಎಲ್ಲ ಕಡೆ ಬಣ್ಣ ಆಡೋದು ಮುಗ್ದಿರ್ಬೇಕು. ನಮ್ಮಲ್ಲಿ ಈಗ ನಾಳೆ ಇದು ನೋಡ್ರಿ, ನನ್ನ ಮಗ ಬಣ್ಣ ಆಡೋಕೆ ಎಲ್ಲ ರೆಡಿ ಮಾಡ್ಕೊಂಡಾನ. ಹಿಂಗಾಗಿ ನಾಳೆ ಆಡ್ತಾರವರು. ಎಲ್ಲ ಥರ ಕೇಳಿದವ್ರ ಪಪ್ಪಾಗ ಬಲೂನ್ಸು ಅವನ್ನೆಲ್ಲ ತೊಗೊಂಡು ಬಂದಾರ ಆಟ ಆಡೋಕ್ಕೆ. ನಾಳೆ ಆಟ ಆಡೋದು. ಈಗ ಗುರಳ ಪುಡಿ ಮಾಡ್ತೀನಿ. ಇದನ್ನೇನು ಹಾಕ್ಸೋದು ಅವಶ್ಯಕತೆ ಇಲ್ಲ, ಕ್ಲೀನಾಗೇ ಇರ್ತಾವು. ಹಿಂಗಾಗಿ ನಾನು ಏನು ಹಾಕ್ಸೋಂಗಿಲ್ಲ, ಭಾಳ ಕ್ಲೀನ್ ಇರ್ತಾವು. ಹಿಂಗಾಗಿ ಹಾಗೆ ಹಾಕ್ತೀನಿ ನಾನು. ಇದನ್ನ ಚೆನ್ನಾಗಿ ಹುರ್ಕೋಬೇಕಿದ್ನ, ಚೆನ್ನಾಗಿ ಹುರಿಬೇಕಿದ್ನ. ಚೆನ್ನಾಗಿ ಹುರಿದು ಆಮೇಲೆ ಮಿಕ್ಸರಿಗೆ ಹಾಕ್ಕೋಬೇಕು. ಸಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು. ಇದನ್ನ ನಾವು 15 ದಿನಕ್ಕೊಮ್ಮೆ ಮಾಡ್ತೀವಿ. ಸ್ವಲ್ಪ ಚಟ್ಪಟ್ ಅಂತಾವಲ್ಲ, ಸಾಕಷ್ಟಾದ್ರೆ ಸ್ವಲ್ಪ ಚಟ್ಪಟ್ ಅಂತಾವು ಗೊತ್ತಾಗ್ತೈತಿ. ಆವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ಆರಕ್ಕೆ ಬಿಡಬೇಕು. ಆಮೇಲೆ ಮಿಕ್ಸರ್ ಮಾಡ್ಕೋಬೇಕು. ಈಗ ಕೊಬ್ಬರಿ ಚಟ್ನಿ ಮಾಡ್ಬೇಕು. ಇದಾದ್ಮೇಲೆ ತಾಲಿಪಟ್ಟಿಗೆ ಕೊಬ್ಬರಿ ಚಟ್ನಿ ಮಾಡಬೇಕು. ಶೇಂಗಾ ಚಟ್ನಿ ಮೊಸರು ಹಚ್ಕೊಂಡು ತಿಂತಿದ್ರು. ಶೇಂಗಾ ಚಟ್ನಿ ಮಾಡಿಲ್ಲ ನಾನು, ಖಾಲಿ ಆಗೈತಿ. ಈಗ ನಾಳೆ ಮಾಡ್ತೀನಿ ಅದನ್ನ. ಅಲ್ಲಿವರೆಗೂ ಈಗ ಕೊಬ್ಬರಿ ಚಟ್ನಿನ ಮಾಡ್ತಾರಂತ. ಈಗ ನಮ್ಮನೆ ಶೇಂಗಾ ಚಟ್ನಿ ಭಾಳ ಯೂಸ್ ಮಾಡ್ತೀವಿ ನಾವು. ಇಷ್ಟಾದ್ರೂ ಸಾಕು, ಚಟ್ಪಟನ್ ಆಗ್ತಾವು. ಈಗ ಸ್ವಲ್ಪ ಆರಕ್ಕೆ ಬಿಡ್ತೀನಿ ಇದನ್ನ. ಆಮೇಲೆ ಮಿಕ್ಸರ್ ಮಾಡ್ಕೊಂಡ್ಬರ್ತೀನಿ ಇದನ್ನ. ಈಗ ಆರೇಟ್ ನೋಡ್ರಿ, ಹುರಿದಿಟ್ಟಿದ್ದೆ ನಾನು. ಈಗ ಜಾಡಿ ಹಾಕ್ಕೊಳಕತ್ತೀನಿ. ಈಗ ಮಿಕ್ಸರ್ ಮಾಡ್ಕೊಂಡ್ಬರ್ತೀನಿ. ಈಗ ಮಿಕ್ಸರ್ ಮಾಡ್ಕೊಂಬಂದಿನಿ. ಈಗ ನೋಡ್ರಿ ಎಷ್ಟು ಸಣ್ಣ ಪುಡಿ ಆಗೈತಿ. ಇಷ್ಟಾದ್ರೂ ಸಾಕು. ಈಗ ಸ್ವಲ್ಪ ಆರಕ್ಕೆ ಹಾಕ್ತೀನಿ. ಇದನ್ನ ಡೈರೆಕ್ಟಾಗಿ ನಾವು ಬಾಕ್ಸ್ನಾಗ ಹಾಕಿಡಬಾರ್ದು, ಸ್ವಲ್ಪ ಆರಕ್ಕೆ ಬಿಡ್ಬೇಕಿದ್ನ. ಆಮೇಲೆ ಬಾಕ್ಸಿಗೆ ಹಾಕ್ತೀನಿ. ಒಂದು 15 ದಿನಕ್ಕೊಮ್ಮೆ ಮಾಡ್ಕೊಂಡ್ಬಿಟ್ರೆ ಆಯಿತು. ಇದು ಭಾಳಷ್ಟು ಮಾಡಿಟ್ರೆ ಸ್ಮೆಲ್ ಬರ್ತೈತಿ, ಅಷ್ಟೊಂದು ಚೆನ್ನಾಗಿರಂಗಿಲ್ಲ, ಫ್ರೆಶ್ ಇರಂಗಿಲ್ಲ. ನಮ್ಗೆ ಯಾವಾಗ ಬೇಕು ಒಂದು 15 ದಿನಕ್ಕೆ ಮಾಡ್ಕೊಂಡಿರ್ತೇನೆ ನಾನು. ಮತ್ತು ಆಮೇಲೆ ಮಾಡಿರ್ತೀನಿ.
ಮಿಕ್ಸರ್ ಮಾಡ್ಕೊಂಬಂದೆ. ನೋಡ್ರಿ ಗುರಳ್ ಪುಡಿ ರೆಡಿ ಆಯಿತು. ಇದನ್ನ ಒಂದು ಸ್ವಲ್ಪ ಆರಾಕ್ಬಿಟ್ಟು ಆಮೇಲೆ ಬಾಕ್ಸಿಗೆ ಹಾಕಿ ಇಟ್ಬಿಟ್ರೆ ಒಂದು 15 ದಿನ ಯೂಸ್ ಮಾಡ್ಕೋಬೋದು. ಇದನ್ನ ಚೌಳಿಕಾಯಿ ಪಲ್ಯ, ಬದ್ನಿಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ, ಈ ಥರ ಕೆಲವೊಂದು ಪಲ್ಯಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತೈತಿ. ಈಗ ನಾನು ಕೊಬ್ಬರಿ ಚಟ್ನಿ ಮಾಡ್ತೀನಿ. ಇವ್ನ ಮೊದಲು ವಾಶ್ ಮಾಡ್ಕೊಂಡು ಆಮೇಲೆ ಕೊಬ್ಬರಿ ಚಟ್ನಿ ಮಾಡಿಬಿಡ್ತೀನಿ. ಮತ್ತು ಭಾಳಷ್ಟು ಭಾಂಡೆ ಭಾಳ ಬಿಡ್ತಾವೆ ಅಂಥೇಳಿ ಆಗಾಗ ತೊಳ್ಕೊಂತೀನಿ ನಾನು. ಈಗ ಕೊಬ್ಬರಿ ಚಟ್ನಿಗೆ ರೆಡಿ ಮಾಡ್ಕೊತೀನಿ. ಈಗ ಕೊಬ್ಬರಿ ಚಟ್ನಿ ಈಗ ರೆಡಿ ಮಾಡಕತ್ತೀನಿ. ಎಲ್ಲರಿಗೂ ಬಂದ ಬರ್ತೈತಿ ಕೊಬ್ಬರಿ ಚಟ್ನಿ, ಏನು ತೋರ್ಸಂಗಿಲ್ಲ ನಾನು ಡೀಟೇಲ್ ಆಗಿ. ಈಗ ಕೊಬ್ಬರಿ ಚಟ್ನಿ ಮಾಡಿ ಆಮೇಲೆ ತಾಲಿಪಟ್ಟು ಹಾಕ್ಕೊಡ್ಬೇಕು ಅವರಿಗೆ. ಜೋಳದ ತಾಲಿಪಟ್ಟು ಮಾಡ್ತೀನಿ ನಾನು. ಅಂದರೆ ಜೋಳದ ಹಿಟ್ಟಿಂದು ರೊಟ್ಟಿ ಮಾಡ್ತೀವಲ್ಲ, ಜೋಳದ ರೊಟ್ಟಿ, ಆ ಹಿಟ್ಟಿಂದ ತುಂಬ ಚಲೋ ಆಗ್ತಾವು. ಈಗ ಅಕ್ಕಿ ಹಿಟ್ಟು ನಾನೀಗ ತಾಲಿಪಟ್ಟಿಗೆ ಏನೇನು ಹಾಕೀನಿ ಅಂದ್ರೆ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಕಡ್ಲಿ ಹಿಟ್ಟು ಎಲ್ಲ ಸ್ವಲ್ಪ ಇಷ್ಟು ಹಾಕಿ ಮಾಡೀನಿ ನಾನು. ತುಂಬ ಟೇಸ್ಟಿಯಾಗಿರ್ತೈತಿ. ಎಲ್ಲ ಹಿಟ್ಟು ಹಾಕಿದ್ರು ತುಂಬ ಚೆನ್ನಾಗಿ ಬರ್ತಾವು ತಾಲಿಪಟ್ಟು. ನಮ್ಮ ಮೋನಿಶ್ ಅಡ್ಡಾಡಕತ್ತಾನ. ಬಾ ಮುನೀಶ್. ಅಕ್ಕಿ ಹಿಟ್ಟಿನ ತಾಲಿಪಟ್ಟು ಸಪ್ರೇಟಾಗಿ ಮಾಡಿರ್ತೀನಿ ಒಂದ್ಸಾರಿ, ಬರೀ ಅಕ್ಕಿ ಹಿಟ್ಟು ಹಾಕಿ. ಒಂದೊಂದ್ಸಾರಿ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು, ಸ್ವಲ್ಪ ಕಡ್ಲಿ ಹಿಟ್ಟು, 3 ಹಿಟ್ಟಿಂದು ಒಂದ್ಸಾರಿ ಮಾಡಿರ್ತೀನಿ. ಈಗ ಎಲ್ಲ ಹಿಟ್ಟು ಸೇರಿ ಮಾಡೀನಿ. ತುಂಬ ಟೇಸ್ಟಿಯಾಗಿ ಬರ್ತೈತಿ ಇದು. ಎಲ್ಲ ಥರ ಹಿಟ್ಟು ಹಾಕಿ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ, ಜೋಳದ ಹಿಟ್ಟು ಸ್ವಲ್ಪ, ಒಂದು ಎಲ್ಲ ಹಿಟ್ಟು ಸ್ವಲ್ಪ ಹಾಕಬೇಕು, ಭಾಳ ಹಾಕಬಾರ್ದು. ಚೆನ್ನಾಗಿ ಬರ್ತಾವು. ಇದು ಒಂಥರ ಟೇಸ್ಟ್ ಕೊಡ್ತೈತಿ ಈ ಹಿಟ್ಟಿಂದ. ಈ ಥರ ಮಾಡೋದ್ರಿಂದ, ಎಲ್ಲ ಥರ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ. ಬಾ ಕೊಬ್ಬರಿ ಅಂತ ಅವಂಗ ಎಣ್ಣೀರಂದ್ರೆ ಭಾಳ ಇಷ್ಟ ರೀ. ನಾವು ಈಗ ಸಂತಿ ಹಿಂಗೆಲ್ಲರ ಹೋಗಿರ್ತೀವಲ್ಲ, ಅವಾಗ ಕುಡ್ಸ್ಕೊಂಬಂದಿರ್ತೀವಿ. ಮತ್ತು ಮನೆಗೆ ತೊಗೊಂಡ್ಬಂದು 4 ಹಿಂಗೆಲ್ಲ ತಂದು ಬಿಟ್ಟಿರ್ತೀನಿ. ಒಳ್ಳೆಯದು ಎಳ್ನೀರು. ಬೇಕಂದಾಗ ಒಂದೊಂದು ಕೊಡ್ತೀನಿ ನಾನು. ಎಳ್ನೀರು ಮತ್ತು ಗಂಜಿ ಭಾಳ ಇಷ್ಟ ಇವ್ರಿಗೆ ಇಬ್ಬರಿಗೂ. ದೀಪಕ್ಕಿಗೂ ಅಷ್ಟೇ ಇಷ್ಟ, ಮನುಷ್ಯಗೂ ಅಷ್ಟೇ ಇಷ್ಟ. ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಎಳ್ನೀರು. ಈ ಬಿಸಿಲು ಟೈಮ್ನಾಗ ಮಾತ್ರ ಸಿಕ್ಕಾಪಟ್ಟಿ ಎಳ್ನೀರು ಕುಡಿಬೇಕು, ಭಾಳ ತಂಪದು. ಈ ಟೈಮ್ನಾಗ ನಾವು ಜಾಸ್ತಿ ಯೂಸ್ ಮಾಡಬೇಕು ಎಳ್ನೀರನ್ನ. ನಮ್ಮ ತವ್ರ ಮನ್ಯಾಗ ಗಿಡ ಐತಿ, ತುಂಬ ಚೆನ್ನಾಗಿ ತೆಂಗಿನಕಾಯಿ ಬಿಡ್ತಾವು. ನೀವು ಹೋಮ್ ಟೂರ್ ನೋಡಿದ್ರೆ ನಾವು ಅದ್ರೊಳಗೆ ಹೇಳೀನಿ. ತೆಂಗಿನ ಮರ ನೋಡಿರ್ಬೋದು ನೀವು. ಹೋಮ್ ಟೂರು ನೋಡಿದರೆ ನಿಮ್ಗೆ ಗೊತ್ತಾಗ್ತೈತಿ. ಅಲ್ಲಿ ತೆಂಗಿನ ಮರನ ತೋರಿಸೇವಿ ನಾನು. ಕೊಬ್ಬರಿ ತುಂಬ ಚೆನ್ನಾಗೈತಿ. ನಾವು ಚಿಕ್ಕೇರಿಗೆ ಹೋದಾಗ ತೋರಿಸ್ತೇನೆ ನಿಮಗೆ ಇನ್ನೊಮ್ಮೆ ತೆಂಗಿನ ಮರನ.
ಚೆನ್ನಾಗಿ ಬಿಡ್ತಾವೆ, ತುಂಬ ಚೆನ್ನಾಗಿ ಬಿಡ್ತಾವೆ. ಅಲ್ಲಿವ ತೊಗೊಂಬಂದಿರ್ತಾರ ನಮ್ಮ ಮಮ್ಮಿ, ಅಲ್ಲಿ ನಾ ಹೋದಾಗೆಲ್ಲ ತೊಗೊಂಬಂದಿರ್ತೀನಿ ತೆಂಗಿನಕಾಯಿನ. ದಿನ ನೈಟು ಒಂದೊಂಥರ ಹೊಂದಿಸ್ಬೇಕು ಅಡುಗೆನ. ಬೆಳಗ್ಗೆ ಒಂಥರ ಆದ್ರೆ ಮಧ್ಯಾಹ್ನ ಮತ್ತು ಆಮೇಲೆ ನೈಟು. ನಾನು ಕೊಬ್ಬರಿ ತಿನ್ಕತ್ತೀನಿ, ಒಂದೇ ಹಾಕ್ಕೊಂಡೆ, ತುಂಬ ಚೆನ್ನಾಗಿತ್ತು, ಸ್ವೀಟ್ ಐತಿ ಕೊಬ್ಬರಿ, ಹಿಂಗಾಗಿ ನಾನು ಒಂದು ತಿನ್ನಕತ್ತೀನಿ ನೋಡ್ರಿ. ಭಾಳ ದಿನ ಆಯಿತು ಊರಿಗೆ ಹೋಗಿಲ್ಲ, ಬೇಜಾರಾಗ್ಬಿಟ್ಟೈತಿ. ಸ್ವಲ್ಪ ದಿನ ಇದು ಬರೋಣ ಅಂಥೇಳಿ ಈಗ ಚಿಕ್ಕೇರಿಗೆ ಹೋಗಬೇಕು. ಇವಂದು ದೀಪಕ್ಕಂದು ಎಕ್ಸಾಮ್ ನೋಡ್ಕೊಳಕತ್ತೀವಿ. ನಮ್ಮ ಮಮ್ಮಿ ಕೇಳಾಕತ್ತಾರ, ಟೈಮ್ ಟೇಬಲ್ ಕೊಟ್ಟಾರಿಲ್ಲ ಅಂತೇಳಿ, ಹೀಗಾಗಿ ಹೋಗಬೇಕು. ಅದಕ್ಕೆ ಇನ್ನು ಎಕ್ಸಾಮ್ ಮುಗಿಸ್ಕೊಂಡು ಹೋದ್ರಾತು ಅಂತೇಳಿ ಇನ್ನೂ ಟೈಮ್ ಟೇಬಲ್ ಕೊಟ್ಟಿಲ್ಲ, ಹೀಗಾಗಿ ಟೈಮ್ ಟೇಬಲಿಗೆ ವೇಟ್ ಮಾಡಕತ್ತೀವಿ. ತವ್ರ ಮನೆ ಅಂದರೆ ಎಲ್ಲರಿಗೂ ಇಷ್ಟನ, ಹೀಗಾಗಿ ಹೋಗಿ ಬರ್ಬೇಕು. ಸ್ವಲ್ಪ ದಿನ ಹುಡುಗರಿಗೆ ಬೇಜಾರಾಗ್ಬಿಟ್ಟೈತಿ ಮನ್ಯಾಗ ಇದ್ದಿದ್ದು, ಸ್ವಲ್ಪ ಚೇಂಜ್ ಆಗಬೇಕು ಅವ್ರಿಗೆ. ಒಂದೇ ಕಡೆ ಇದ್ದು ಬೋರ್ ಹೊಡೆದಿರ್ತೈತೆ ಅವ್ರಿಗೆ, ಹೀಗಾಗಿ ಸ್ವಲ್ಪ ಚೇಂಜ್ ಇತ್ತಂದ್ರೆ ಅವರಿಗೂ ಚೆನ್ನಾಗಿ ಅನಿಸ್ತೈತಿ. ಈಗ ರೆಡಿ ಆಯಿತು, ಈಗ ಚಟ್ನಿ ಮಾಡ್ತೀನಿ. ಈಗ ಚಟ್ನಿ ಮಾಡಿ ಮತ್ತೆ ನಿಮ್ಗೆ ಸಿಗ್ತೀನಿ. ಈಗ ಮಿಕ್ಸರ್ ಮಾಡ್ಕೊಂಡ್ಬಂದೆ ಚಟ್ನಿನ, ಕೊಬ್ಬರಿ ಚಟ್ನಿನ. ಈಗ ಕೊಬ್ಬರಿ ಚಟ್ನಿ ಆಯಿತು, ತಾಳಿಪಟ್ಟು ಮಾಡ್ಬೇಕೀಗ. ಅವ್ರು ಯಾವಾಗ ಹೇಳ್ತಾರೋ ಅವಾಗ ಮಾಡ್ತೀನಿ. ಈಗ ಗುರಳ್ ಪುಡಿನ ತುಂಬಿಡ್ತೀನಿ ಇದ್ರಾಗ. ಈಗ ಚಟ್ನಿ ನಾನು ಕೊಬ್ಬರಿ ಚಟ್ನಿ ಮಾಡ್ರೆ ಇದಾಯ್ತು. ಇದನ್ನ ಒಂದು ಗ್ಲಾಸಿನ ಜಾರಿಗೆ ಹಾಕೊಂಡು ಇಟ್ಕೊತೀನಿ. ಪ್ಲಾಸ್ಟಿಕ್ಕಿಂತ ಗ್ಲಾಸಿನೂ ಸ್ಟೀಲಿನ ಯೂಸ್ ಮಾಡಬೇಕು, ಸ್ಮೆಲ್ ಬರೋಂಗಿಲ್ಲ. ಪ್ಲಾಸ್ಟಿಕ್ ಒಳಗೆ ಭಾಳ ದಿನ ಇಟ್ಬಿಟ್ರೆ ಸ್ಮೆಲ್ ಬರ್ತೈತಿ, ಹೀಗಾಗಿ ಜಾಸ್ತಿ ನಾವು ಸ್ಟೀಲಿಂದು ಮತ್ತು ಗ್ಲಾಸೇ ಯೂಸ್ ಮಾಡಬೇಕಾಗ್ತೈತಿ. ಕೆಲವೊಂದು ಪ್ಲಾಸ್ಟಿಕ್ ಐಟಮ್ಸ್ ಭಾಳ ಇಲ್ಲ, ಕಡಿಮೆ ಅದಾವು, ಅವನು ಚೇಂಜ್ ಮಾಡ್ಬೇಕು. ನಾನು ಚೇಂಜ್ ಮಾಡಿದಾಗ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ಈಗ ಗುರಳ್ ಚಟ್ನಿ ರೆಡಿ ಆಯ್ತು ನೋಡ್ರಿ. ಒಂದು 5 ನಿಮಿಷ ಕೆಲಸ, 2 ದಿನ 3 ದಿನ ಆಯ್ತು ನಾನು ಮಾಡ್ಬೇಕು ಅಂದ್ಕೊಂಡು ಆಗಿದ್ದೇ ಇಲ್ಲ ಮಾಡೋಕ್ಕೆ. 5 ನಿಮಿಷದ ಕೆಲ್ಸಕ್ಕೆ ಎಷ್ಟು ದಿನ ನಾವು ವೇಟ್ ಮಾಡಿದೆ. ನಾನು ಒಂದೊಂದ್ಸರಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ, ಹೀಗಾಗಿ ಹಂಗೆ ಉಳಿದ್ಬಿಡ್ತಾವೆ ಕೆಲಸಗಳು. ಎಲ್ಲ ಚಟ್ನಿ ಪುಡಿ ಒಂದ್ಸರಿ ಮಾಡಿ ಇಟ್ಕೊಂಡ್ಬಿಟ್ರೆ 15 ದಿನ ಏನು ಆರಾಮ್ಸೆ ಇರ್ಬೋದು. ನಾಳೆ ಮಾಡಬೇಕು ನಾಡ್ದು ಮಾಡಬೇಕು ಅನ್ನೋದಕ್ಕಿಂತ ಆಗ ಮಾಡಿಬಿಟ್ರೆ ಎಲ್ಲ ಕೆಲಸ ಮುಗಿತಾವೆ ಬೇಗ. ನಾವು ನಾಳೆ ಮಾಡಿದ್ರಾತು ನಾಡ್ದು ಮಾಡಿದ್ರಾತು ಅಂತ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡ್ಬಿಟ್ರೆ ಹಂಗೆ ಚಟ್ನಿ ಇಲ್ದಂಗೆ ಇರಬೇಕಾಗ್ತೈತಿ, ಬೈಸ್ಕೋಬೇಕಾಗ್ತೈತಿ. ಹೀಗಾಗಿ ಆಗ ಮಾಡ್ಕೊಂಡ್ಬಿಡೋದು ಚಲೋ. ಈಗ ರೆಡಿ ಆಯ್ತು ಗುರಳ್ ಪುಡಿ. ನೆಕ್ಸ್ಟು ನಾಳೆ ಮಾಡ್ತೀನಿ ಶೇಂಗಾ ಚಟ್ನಿ. ನಾಳೆ ಅಥವಾ ನಾಳೆ ಮಾಡ್ತೀನಿ, ನೋಡ್ತೀನಿ, ಟೈಮ್ ಸಿಕ್ಕರೆ ನಾಳೆ ಮಾಡ್ತೀನಿ. ನಾಳೆ ಬಣ್ಣ ಇರೋದ್ರಿಂದ ಬರೀ ಹುಡುಗರ್ದು ನೋಡ್ಕೊಳೋದು ಆಕೈತಿ. ಏನೋ ಮಾಡಕತ್ತಾನ ನೋಡ್ರಿ ನನ್ನ ಮಗ ಸಣ್ಣವನು ಮೋನಿಶಾ. ನಾಳೆ ಬಣ್ಣ ಐತಲ್ಲ ರೆಡಿ ಮಾಡ್ಕೊಳಕತ್ತಾನೆ, ಈಗ ಪ್ರಿಪ್ರೇಷನ್ ಮಾಡ್ಕೊಳಕತ್ತಾನ. ಅವನು ಬಲೂನ್ಸ್ ತಗೊಂಡು ಬಂದಾನ, ಬಲೂನ್ಸಿಗೆ ನೀರು ತುಂಬಿಡಕತ್ತಾನ. ನೀರಿಂದ ಹಿಂಗೆ ಹೊಡ್ಯಾಕ ಅದು ಬಲೂನ್ಸ್ ಬರ್ತಾವಲ್ಲ ಅವು ನೀರು ಹಾಕಿ ಹೊಡೆಂತಾವು, ಅವನ್ನೆಲ್ಲ ರೆಡಿ ಮಾಡ್ಕೊಳಕತ್ತಾನೆ. ಈಗ ಅವನಿಗೆ ಬಣ್ಣ ಆಡೋದಂದ್ರೆ ಭಾಳ ಇಷ್ಟ. ಇದು ಆಯಿತು ಕೆಲಸ. ಈಗ ಮತ್ತು ತಾಲಿಪಟ್ಟು ಮಾಡ್ಕೊಂಡ ಸಿಗ್ತೇನೆ ನಿಮ್ಗೆ ನೋಡ್ರಿ. ಆಯ್ತು, ಒಂದು ಕೆಲಸ ಮುಗಿಸ್ಕೊಂಡೆ. ಈಗ ಇವನ್ನೆಲ್ಲ ಕ್ಲೀನ್ ಮಾಡಬೇಕು, ಭಾಳ ದಿನ ಆಯ್ತು ಕ್ಲೀನ್ ಮಾಡಿಲ್ಲ, ಅದೊಂದು ಕ್ಲೀನ್ ಮಾಡ್ತೀನಿ.
ರೆಡಿ ಮಾಡ್ಯಾನ. ಮೋದು ಎದಕ್ಕೆ ಪೀವು ಆಡಕ್ಕಂತ ಈಗ ರೆಡಿ ಮಾಡಿ ಇಟ್ಕೊಂಡನ್ರಿ. ನಾಳೆ ಬಣ್ಣ ಆಯ್ತಲ್ಲ, ಹಿಂಗಾಗಿ ಈಗ ರೆಡಿ ಮಾಡಿ ಇಟ್ಕೊಂಡನ. ಅವ್ನು ಭಾಳ ಇಷ್ಟ ಬಣ್ಣ ಆಟಾಡೋದು. ದಿನ ಕೇಳದ ಮಾಡಕತ್ತಿದ್ದ, ಯಾವಾಗ ಮಮ್ಮಿ ಬಣ್ಣ ಆಡೋದು, ಯಾವಾಗ ಮಮ್ಮಿ ಬಣ್ಣ ಆಡೋದು ಅಂತೇಳಿ. ಈಗಾಗಲೇ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾನ. ಈಗ ತಾಲಿಪಟ್ಟು ಮಾಡಬೇಕು. ಗ್ಯಾಸ್ ಆನ್ ಮಾಡ್ಕೊಂಡೀನಿ. ಸ್ವಲ್ಪ ಹಿಟ್ಟು ತೊಗೊತೀನಿ. ಇಲ್ಲಿ ಎಣ್ಣೆ ಇಟ್ಕೊಂಡೀನಿ. ಸ್ವಲ್ಪ ಇದು ಹೋಳಿಗೆ ಪೇಪರ್ ಮೇಲೆ ಎಣ್ಣೆ ಹಚ್ಕೊತೀನಿ. ಸ್ವಲ್ಪ ಹಿಟ್ಟು ತೊಗೊತೀನಿ. ಇದ್ರೊಳಗೆ ಸಬ್ಬಸ್ಗಿ ಎಲ್ಲ ತರಕಾರಿ ಹಾಕಿದ್ರಿಂದ ಭಾಳ ಆರೋಗ್ಯಕ್ಕೆ ಒಳ್ಳೇದಿದು. ಮತ್ತು ಟೇಸ್ಟು ಅಷ್ಟು ಚೆನ್ನಾಗಿರ್ತೈತೆ ರೀ ಇದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಹೆಂಗೆ ಮಾಡ್ತೀರಿ ಫ್ರೆಂಡ್ಸ್, ಕಮೆಂಟ್ ಒಳಗೆ ತಿಳಿಸ್ರಿ. ನೀವು ಯಾವ ಥರ ಮಸಾಲ ರೊಟ್ಟಿ ಮಾಡ್ತೀರಿ, ಎದ್ರೊಳಗೆ ತಟ್ಕೊತೀರಿ. ನಾನೀಗ ಹೋಳಿಗೆ ಹಾಳಿ ಒಳಗೆ ತಟ್ಟಾಕತ್ತೀನಿ ನೋಡ್ರಿ. ಇದ್ರೊಳಗೆ ತಟ್ಟೋದ್ರಿಂದ ತೆಳ್ಳಗೂ ಬರ್ತಾವು. ನನ್ನ ದೊಡ್ಡ ಮಗ ದೀಪಕ್ಗೆ ತೆಳ್ಳಗ ಬೇಕಂತಾನ, ಹಿಂಗಾಗಿ ಸಣ್ಣ ಮಾಡ್ಕೊಂಡೆ. ಲೋ ಫ್ಲೇಮ್ನಾಗ ಇಟ್ಕೊತೀನಿ. ಒಂದು ಕಾದತಿ ಹಂಚು ಅವಂಗ ತೆಳ್ಳಗೆ ಬೇಕಂತಾನ, ಹಿಂಗಾಗಿ ತೆಳ್ಳಗೆ ಮಾಡ್ಬೇಕು ಅವಂಗ. ಇದ್ರೊಳಗೆ ಮಾಡೋದ್ರಿಂದ ಭಾಳ ತೆಳ್ಳಗೆ ಬರ್ತಾವು. ಹಿಂಗಾಗಿ ಹೋಳಿಗೆ ಹಾಳಿ ಒಳಗೆ ಮಾಡಾಕತ್ತೀನಿ ನಾನು. ಇದು ಸೊಪ್ಪು ಎಲ್ಲ ಹಾಕೀನಲ್ಲ, ಸಬ್ಬಸ್ಗಿ ಸೊಪ್ಪು ಹಾಕೀನಿ. ಮತ್ತು ಇದನ್ನ ಸೌತೆಕಾಯಿ ಹಾಕೀನಿ. ಈಗ ಬಿಸಿಲಿರೋದ್ರಿಂದ ಸೌತೆಕಾಯಿ ಜಾಸ್ತಿ ಯೂಸ್ ಮಾಡಬೇಕು, ಭಾಳ ಒಳ್ಳೆಯದು ಹೆಲ್ತಿಗೆ. ನನ್ನ ಮಕ್ಕಳು ಕುತ್ಕೊಂಡ ರೂಮ್ನಾಗ ಏನೋ ಆಟ ಆಡಕತ್ತಾರ ಅವರು. ಹಿಂಗಾಗಿ ಅವ್ರಿಗೆ ಹಾಕೊಟ್ಟಿಂದ ಕರಿಬೇಕು, ಎಲ್ಲ ಮಾಡಿಂದ ಕರಿಬೇಕೀಗ. ಇದು ಒಂದು ಸ್ವಲ್ಪ ಹೊತ್ತು ಇದ್ದ ಥರ ಬಿಟ್ಟು ಆಮೇಲೆ ತೆಗಿಬೇಕು. ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡಿದ್ದೆ, ಸ್ವಲ್ಪ ಜಾಸ್ತಿ ಇಟ್ಕೊಳ್ತೀನಿ. ನೋಡ್ರಿ ತಾನ ಬಿಡಾಕತ್ತೈತಿ. ಎಣ್ಣೆ ಹಚ್ಕೊಂಡು ಬಿಟ್ರೆ ಈ ಥರ ತಾನ ಬಿಡ್ತೈತಿ, ಆರಾಮ್ಸೆ ತಕ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಮೇಲೆ. ದೀಪಕ್ಗೆ ತೆಳ್ಳಗೆ ಬೇಕಂತಾನ, ಹಿಂಗಾಗಿ ಭಾಳ ತೆಳ್ಳಗೆ ಬೇಕಂತಾನ, ತೆಳ್ಳಗ ಮಾಡ್ಬೇಕು. ದಪ್ಪ ಆದ್ರೆ ತಿನ್ನಂಗೆ ಇಲ್ಲ ಅವನು. ಇನ್ನೊಂದು ಮಾಡ್ತೀನಿ. ಈಗ ಹಳ್ಳಿ ಸಾಕ್ತೀನಿ. ಚೆನ್ನಾಗಿ ಬೇಯಬೇಕಿದ್ದು. ಈಗ ನೋಡ್ರಿ ತಾಲಿಪಟ್ಟು ರೆಡಿ ಮಾಡೀನಿ, ಕೊಡಾಕತ್ತೀನಿ. ಈಗ ಇನ್ನೊಂದು ತಟ್ಟೆ ಇಟ್ಕೊಂಡೀನಿ ಇಲ್ಲಿ. ಇದನ್ನು ಹಾಕ್ತೀನಿ. ಈಗ ಒಂದು ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕ್ಕೊಂಡ್ರೆ ಬೇಗ ಬಿಡ್ತೈತಿ. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊತೀನಿ. ಆಮೇಲೆ ಮತ್ತೆ ಹೈ ಫ್ಲೇಮ್ನಾಗ ಇಟ್ಕೋಬೇಕು. ಈಗ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಇಲ್ಲಾಂದ್ರೆ ಕೈಗೆಲ್ಲ ಬಿಸಿ ತಾಗಾಕತ್ತಿತ್ತು, ಹಿಂಗಾಗಿ ಸಣ್ಣ ಮಾಡಿಕೊಂಡು ತೆಗಿಬೇಕು. ಭಾಳ ಕಾದಿತ್ತು ಹಂಚು, ಹಿಂಗಾಗಿ ಈಗ ಇದೊಂದು ಹಾಕ್ಕೊಡ್ತೀನಿ. ಆಮೇಲೆ ಅವ್ರಿಗೆ ಆಮೇಲೆ ಬೇಕಂತ, ಹಿಂಗಾಗಿ ಆಮೇಲೆ ಮಾಡ್ತೀನಿ. ಮುಚ್ಚಿಟ್ಬಿಡ್ತೀನಿ. ಇದೊಂದು ಮಾಡಿಕೊಟ್ಟು ಆಮೇಲೆ ಅವ್ರಿಗೆ ಹಾಕ್ಕೊಡ್ತೀನಿ.
ಈಗ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ಕೊತೀನಿ, ಒಂದು ಪ್ಲೇಟಿಗೆ ಹಾಕ್ಕೊತೀನಿ. ಈಗ ನೋಡ್ರಿ ರೆಡಿ ಆಯ್ತು. ಹಾಕಿ ಬರ್ತೀನಿ ಈಗ. ನೋಡ್ರಿ ತಾಲಿಪಟ್ಟು ಎಲ್ಲರಿಗೂ ಮಾಡ್ಕೊಟ್ಟು ನಾ ತಿನ್ನಕತ್ತೀನಿ ಈಗ. ಹಾಕ್ಕೊಂಡು ಬಂದೀನಿ, ಬನ್ನಿರಿ ಎಲ್ಲರೂ ತಾಲಿಪಟ್ಟು ತಿನ್ನೋದಂತ. ಅವರಿಗೂ ಹಾಕ್ಕೊಟ್ಟೆ. ಸಿಕ್ಕಾಪಟ್ಟಿ ಶಿಕ್ಕಿ ಐತ್ರಿ. ನಿಂತು ಮಾಡೋರಾಗ ಬೆವರೆಲ್ಲ ಸುರಿದೈತಿ, ಅಷ್ಟೊಂದು ಶಿಕ್ಕಿ. ಕೂಲರ್ ಹಾಕ್ಕೊಂಡೇನಿ ಈಗ. ಕೂಲರ್ ಹಾಕ್ಕೊಂಡು ಊಟ ಮಾಡಕತ್ತೀನಿ ನಾನು, ಅಷ್ಟೊಂದು ಶಿಕ್ಕಿ ಐತಿ. ಹೀಗಾಗಿ ಈಗ ನೋಡ್ರಿ ತಾಲಿಪಟ್ಟು ತಿಂದು ಮತ್ತು ಆಮೇಲೆ ಪಾತ್ರೆಗಳದಾವು, ಅವನ್ನೆಲ್ಲ ಕ್ಲೀನ್ ಮಾಡಿಟ್ಟು ಮಕ್ಕೊತೀನಿ. ನಾಳೆ ಬಣ್ಣ ಆಡೋದೈತಿ ಹುಡುಗರ್ದು. ಬೇಗ ಎದ್ದು ಟಿಫನ್ ಮಾಡಿ ರೆಡಿ ಮಾಡಿ ಕೊಟ್ಟು ಅವ್ರಿಗೆ ಆಟ ಆಡಕ್ಕೆ ಬಿಡ್ತೀನಿ. ನಾಳೆ ನೋಡ್ತೀನಿ, ವ್ಲಾಗ್ ಮಾಡೋದಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಟೈಮ್ ಮಾಡ್ತೀನಿ ನಾಳೆ. ಈಗ ನಮ್ಮ ಮೋನಿಶಾ, ದೀಪಕ ಎಲ್ಲರೂ ಊಟ ಮಾಡಿದ್ವಿ. ಈಗ ನಾನು ಊಟ ಮಾಡಿದೆ. ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ನ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್.